ಕಲಬುರಗಿ ಜಿಲ್ಲೆಯ ಚಿತ್ತಾಪುರದ ವರ್ಣನಗರ ಶಾಬಾದ್ ರಸ್ತೆಯಲ್ಲಿರುವ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಧಿಕ ಮಾಸದ ನಿಮಿತ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 24/5/26ರಂದು ರವಿವಾರ 501 ದಂಪತಿಗಳಿಂದ ಸಹಸ್ರ ಲಿಂಗಾರ್ಚನೆ ಪೂಜೆ ನೆರವೇರಿಸಲಾಗಿತ್ತು. ಈಗ ಸಹಸ್ರ ಶರಣರ ಗೀತೆ ಆದ ನಂತರ ಮಹಾಮಂಗಲಾರತಿ. ಇದೀಗ ಖಾಸಕೇಶ್ವರ ಮಠದ ವಾಣಿ ಮುಖಾಂತರವಾಗಿ ಈ ಕಾರ್ಯಕ್ರಮ ಮಂಗಲಗೊಳ್ತಾ ಇದೆ. ಈಗ ಭವ್ಯವಾದ ಮಂಟಪ ನಿರ್ಮಿಸಿ ಅದರಲ್ಲಿ ಶಿವಪಾರ್ವತಿ ಮೂರ್ತಿಗೆ ವಿಶೇಷ ಅಲಂಕಾರ, ನವಗ್ರಹ ಪೂಜೆ, ಸರ್ವತೋಭದ್ರ ಮಂಡಲ ಮತ್ತು ಸಹಸ್ರಲಿಂಗ ಪೂಜೆ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು.
ಬೆಳಗ್ಗೆ 10 ಗಂಟೆಗೆ 501 ದಂಪತಿಗಳಿಂದ ಸಹಸ್ರಲಿಂಗಾರ್ಚನೆ ಮಾಡಿಸಲಾಯಿತು. ಈ ಕಾರ್ಯಕ್ರಮದ ಉಸ್ತುವಾರಿಗಳಾದ ಶ್ರೀಮತಿ ಮಮತಾ ಶ್ರೀ ಕರಬಸಯ್ಯ ದಂಪತಿಗಳು ವಹಿಸಿಕೊಂಡಿದ್ದರು. ನಂತರ ಆಗಮಿಸಿದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ದೇವರು ತಾಳಿಕೋಟೆ ಹಾಗೂ ಶ್ರೀ ಷಟಸ್ಥಲ ಬ್ರಹ್ಮಿ ಸೋಮಶೇಖರ ಶಿವಾಚಾರ್ಯರನ್ನು ಶ್ರೀ ಕರಿಬಸಯ್ಯ ಅವರು ಆದರದಿಂದ ಬರಮಾಡಿಕೊಂಡರು. ಮೊದಲಿಗೆ ಶ್ರೀ ಶರಣಬಸವೇಶ್ವರ ಮೂರ್ತಿಗೆ ಮಂಗಳಾರತಿ ಮಾಡಲಾಯಿತು. ನಂತರ ಗಿರಿಜಾ ಕಲ್ಯಾಣ ಅಲಂಕರಿಸಿದ ಪೂಜೆಗೆ ಶ್ರೀ ಸಿದ್ಧಲಿಂಗ ದೇವರರಿಂದ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರ್ತಕ್ಕಂತಹ ಕಾಶಕೇಶ್ವರ ಶ್ರೀಮಠದ ಯಾವ ಪರಮ ಪೂಜ್ಯ ಶತಸ್ತ್ರ ಬ್ರಹ್ಮ ಪರಮ ಪೂಜ್ಯ ಸಿದ್ಧಲಿಂಗ ದೇವರು ಕಾಶಕೇಶ್ವರ ಶ್ರೀಮಠ ತಾಳಿಕೋಟೆ ಪರಮ ಪೂಜ್ಯರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಮಿ
ಹಾಗೂ ಶಿವಶರಣ ಸ್ವಾಮಿ ಕುಲದೈವ. ನಂತರ ಆಗಮಿಸಿದ ಶ್ರೀಗಳಿಗೆ ವಿಶೇಷವಾಗಿ ಕರಿಬಸಯ್ಯ ದಂಪತಿಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುತೇಕ ವಾಲಿಬಾಲ್ ಮಾಡಿ ಬಹುತೇಕ ಎಲ್ಲಿಯ ತಾರೀಕು ಇದೇ ಸಂದರ್ಭದಲ್ಲಿ ಶ್ರೀಗಳಿಂದ ಆಶೀರ್ವಚನ ನಡೆಯಿತು. ಆಮೇಲೆ ನಾವು ಬರ್ತಿರ್ಬೇಕು ಅಲ್ಲಿ ಕಾರಣ ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಭಾಳ ಚಲೋ ವ್ಯವಸ್ಥೆ ಮಾಡಿದ್ದಾರೆ. ತಮಗೆಲ್ಲ ಕೂರಿಸಿ ಆಧ್ಯಾತ್ಮದ ಕಡೆ ತಮ್ಮನ್ನೆಲ್ಲ ಸೆಳೆಯುವ ಕೆಲಸ ಮಾಡಿದ್ದಾರೆ. ಆ ದಂಪತಿಗಳು ಸದಾ ಶಾಸಕರು ಇರಲಿ, ಅವರ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ಪೂಜೆಗೆ ಕೈ ಜೋಡಿಸಿರುವಂತಹ ಎಲ್ಲ ಅರ್ಚಕರಲ್ಲಿ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ ಮೀಡಿಯಾ ಬಳಗಕ್ಕೆ, ಪತ್ರಿಕಾ ಮಾಧ್ಯಮಕ್ಕೆ, ಇಲ್ಲಿ ಪಾಲ್ಗೊಂಡಿರುವಂತಹ ತಾವೆಲ್ಲರೂ ನನ್ನ ತಂದೆ ತಾಯಿಗಳಂತೆ ಭಾವಿಸಿಕೊಂಡು ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಪಾಪ ಅನ್ಸೋ ಮಟ್ಟಿಗೆ 9 ಗಂಟೆಯಿಂದ ಹಿಂಗೆ ಕೂತೀವಿ. ಮ್ಯಾಗ ತಗಡೈತಿ, ಹೊರಗೆ ಬಿಸಿಲೈತಿ, ನಿಮ್ಮ ಹೊಟ್ಟೆ ಹಸು ತಾಳಕತ್ತಿಲ್ಲ, ಅದು ಕಾಯಕತ್ತೈತಿ. ಎಲ್ಲನೂ ನಿಂತು ಬಿಟ್ಟಾವು. ನೀವು ಅನ್ನೋರು ಯಾವಾಗ ದೌಡ್ ಮುಗಿಸ್ತಾರೆ ಇವ್ರು ಅಜ್ಜರು, ನಾವು ಯಾವಾಗ ಊಟಕ್ಕೆ ಬರ್ತೀವಿ, ಯಾವಾಗ ನಮ್ಮ ಪಾಡಿ ನಮಗೆ ಬಿಡ್ತಾರೆ. ಯಾಕಂದ್ರೆ ಕೂಡಿ ಕುಂತಿರಲ್ಲ, ಮದುವೆ ಮನೆ ಆಗಿರ್ತಾರೆ ಚಂದ ಕೂಡಿ ಕುಂದಿರ್ತಿದ್ರು. 10 ವರ್ಷ 20 ವರ್ಷ ಮದುವೆ ಕೂಡಿ ಕುಂದ್ರು ತ್ರಾಸ ಆಗ್ತದೆ. ಅದು ಭಾಳ ಹೇಳಂಗಿಲ್ಲ. ನೀವೆಲ್ಲ ನಿಮ್ಮ ಮುಖದಾಗ ಕಾಣಕತ್ತೈತಿ. ಒಂದು ನೆನಪಿಟ್ಕೊಂಡ್ಬಿಡ್ರಿ, ಜೀವನದಲ್ಲಿ ಇವು ಎರಡು ಒಟ್ಟ ತಪ್ಸಕ್ಕೆ ಸಾಧ್ಯ ಇಲ್ಲ. ಇವು ಎರಡು ಜೀವನದೊಳಗೆ ಬರುವೆ. ಇವು ಎರಡಕ್ಕೂ ಯಾವ ಮನುಷ್ಯ ಸಿದ್ಧ ಇರ್ತಾನೋ ಅವನಿಗೆ ಯಾವ ಚಿಂತೆ ಇರುವುದಿಲ್ಲ, ಯಾವ ಅಂಜಿಕೆ ಇರುವುದಿಲ್ಲ. ಯಾವುದು ಎರಡು ಅಂದ್ರೆ, ಒಂದು ಸಾವು ಬರುದೆ, ಇನ್ನೊಂದು ದುಃಖ ಬರುದೆ. ಇವು ಎರಡಕ್ಕೂ ಯಾವ ಮನುಷ್ಯ ಗಟ್ಟಿಯಾಗಿ ನಿಂತ್ಕೊಂತಾನ ಆ ಮನುಷ್ಯ ಚಿಂತನೆ ಒಳಗೆ ಒಟ್ಟ ಹೋಗಕ್ಕೆ ಸಾಧ್ಯನೇ ಇಲ್ಲ. ಒಂದೆರಡನ್ನು ನಾವು ನೆನಪಿಟ್ಕೋಬೇಕು, ಒಂದೆರಡನ್ನು ನಾವು ಮರಿಬೇಕು. ಯಾವ ಎರಡು ನೆನಪಿಟ್ಕೋಬೇಕು ಅಂದರೆ, ಸಾವು ನನಗೆ ಕಟ್ಟಿಟ್ಟ ಬುದ್ಧಿ ಅನ್ನೋದು ಒಂದನೇದು ನೆನಪಿಟ್ಕೋಬೇಕದು. ಯಾವಾಗ ಯಾರನ್ನೇ ನೆನಪಿಟ್ಕೋಬೇಕು ಅಂದ್ರೆ, ಯಾವುದೂ ಇದ್ದಂಗೆ ಇರಂಗಿಲ್ಲ, ಚರ್ಮ ಇದ್ದಂಗೆ ಇರಂಗಿಲ್ಲ, ಬೆನ್ನು ಇದ್ದಂಗೆ ಇರಂಗಿಲ್ಲ, ಕಾಲು ಇಷ್ಟು ಗಟ್ಟಿ ಇರಂಗಿಲ್ಲ, ಬಾಂಧವ್ಯಗಳು ಈಗ ಚಲೋ ಅದಾವ ಮುಂದೆ ಹಂಗೆ ಉಳಿತಾವು ಅಂತ ಇರಂಗಿಲ್ಲ, ಮನುಷ್ಯ ಇಟ್ಟು ಚಂದ ಕಾಣಕತ್ತಾನ ಮುಂದೆ ಹಂಗೆ ಉಳಿತಾನಂತ ಇರಂಗಿಲ್ಲ. ಒಂದೇನು ನೆನಪಿಟ್ಕೊಂಡ್ಬಿಡ್ಬೇಕು, ಸಾವು ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನು ಒಟ್ಟ ಮರಿಬಾರ್ದು. ಯಾರನ್ನೇದೇನು ಮರಿಬಾರ್ದು ಅಂದ್ರೆ, ಯಾವುದೂ ಇದ್ದಂಗೆ ಇರಂಗಿಲ್ಲ, ಎಲ್ಲವೂ ಚೇಂಜ್ ಆಗ್ತದ, ಬದಲಾಗ್ತದ ಅನ್ನೋದು ನೆನಪಿಟ್ಕೋಬೇಕು. ಇನ್ನೆರಡು ಯಾವ ಮರಿಬೇಕು ಅಂದರೆ, ಎಲ್ಲರ ದಾನ ಕೊಟ್ಟಿವಂದ್ರೆ ನೆನೆಸ್ಬಾರ್ದು, ಎಲ್ಲರ ಹೋಗಿ ಕೊಟ್ಟಿವಂದ್ರೆ ನೆನೆಸ್ಬಾರ್ದು. ಕೊಟ್ಟಿದ್ದು ನಾವು ನೆನೆಸ್ಲಿಕ್ಕಂದ್ರೆ ಸಮಾಧಾನ ಆಗಂಗಿಲ್ಲ. ಒಂದು ಏನೋ ಸುಮ್ಮನೆ ಕಳಸ ಕೊಟ್ಟಿರ್ತೀವಿ ಅಂದ್ರೆ ಸಾಯುತ್ತಕ ಹಿಡ್ಕೊಂತೀವಿ, ಏನೋ ಒಂದು 2 ರೂಪಾಯಿ ಕೊಟ್ಟಿರ್ತೀವಿ ಸಾಯುತ್ತಕ ಹಿಡ್ಕೊಂತ ಬಿಡ್ತೀವಿ. ಯಾವ ಎರಡು ಮರಿಬೇಕು ಅಂದರೆ, ಒಂದು ಕೊಟ್ಟಿದ್ದನ್ನು ಮರೆತು ಬಿಡಬೇಕು, ಇನ್ನೊಂದು ಕೆಟ್ಟ ಮಾತುಗಳು ನಮ್ಗೆ ಯಾರು ಆಡಿರ್ತಾರೆ, ಯಾರು ನಮಗೆ ಬೈದಿರ್ತಾರೆ, ಯಾರು ನಮ್ಮನ್ನು ಕಾಲು ಎಳೆದಿರ್ತಾರೆ, ಯಾರು ನಮ್ಮನ್ನು ಇನ್ನೊಬ್ಬರ ಮುಂದೆ ಟೀಕೆ ಮಾಡಿರ್ತಾರೆ, ಆ ಮಂದಿನ ಮರೆತು ಬಿಟ್ಟಿರ್ತಾರೆ. ತಲೆ ಸ್ವಚ್ಛ ಇರ್ತೈತೆ ಅಷ್ಟೇ. ಇವೆರಡು ಕಲಿಬೇಕು. ನೀವು ನೋಡ್ರಿ, ಈಗ ಈ ಬ್ಯಾಸಿಗೆಯಾಗಿ ನೀವೆಲ್ಲ ಮಡಿಕೆ ನೀರು ಕೆಲವೊಬ್ರು ಕುಡಿತೀರಿ, ಕೆಲವೊಬ್ರು ಫ್ರಿಜ್ನಾಗ ನೀರು ಕುಡಿತೀರಿ. ಅವ್ರು ಫ್ರಿಜ್ ಇಟ್ಟಿದ್ದು ಹಳಸಿಟ್ಟು ತಿಂತಿರ್ತಾವೆ. ಫ್ರಿಜ್ ಇದ್ದವರೆಲ್ಲ ಹಳಸಿಟ್ಟು ಅವ್ರು ಚಟ್ನಿ ಮಣ್ಣು ರುಬ್ಬ್ಯಾರಂದ್ರೆ ಇವತ್ತಿನ ತಕ್ಕ ಅದು ಚಟ್ನಿ ಅದ ಫ್ರಿಜ್ನಾಗ ಇಟ್ಟ ತಿನ್ನೋದದ. ಹಳಸಿದ್ದು ಹಿಟ್ಟು ಹಾಕೋದದ, ಫ್ರಿಜ್ ಫ್ರೆಶ್ ಆಯ್ತು ಅನ್ನೋದದ ತಿನ್ನೋದದ. ಫ್ರಿಜ್ ಇರೋದ ಹಳಸಿಟ್ಟು ತಿನ್ನೋದದ. ಈ ಮಡಿಕೆ ನೀವು ನೋಡಿ, ಬ್ಯಾಸಿಗೆ ಬಂತು ಅಂದ್ರೆ ಮಡಿಕೆ ಒಳಗೆ ನೀರು ಹಾಕಿ ಇಡ್ತೀರಿ. ನೀವು ಬ್ಯಾಸಿಗೆಯಾಗ ನೀರು ಹಾಕಿಟ್ರು ನೀರು ತಂಪಾಗ್ತದ, ಮಳೆಗಾಲದಾಗ ಮಡಿಕೆಯಾಗ ನೀರು ಹಾಕಿಟ್ರು ನೀರು ತಂಪಾಗ್ತದ, ಚಳಿಗಾಲದಾಗ ನೀರು ಹಾಕಿಟ್ರು ಮಡಿಕೆಯಾಗ ನೀರು ತಂಪಾಗ್ತದ. ಯಾವ ಕಾಲ ಬಂದರೂ ಸಹಿತ ಮಡಿಕೆ ತನ್ನ ಧರ್ಮ ಬಿಟ್ಟಿಲ್ಲ. ಅದಕ್ಕೊಬ್ಬ ಪ್ರಶ್ನೆ ಮಾಡೋದು, ಯಾವಾಗಲೂ ಎಷ್ಟು ಸಮಾಧಾನ ಇರ್ತೀರ, ಯಾಕೆ ಯಾವಾಗ ನೋಡಿದ್ರು ಆರಾಮ ಇರ್ತೀನಿ. ಏನು ನೀನು ಒಳಗೆ ಹಾಕಿದವ್ರು ಕುದ್ದಿಲ್ಲ, ನೀನು ಒಳಗೆ ಹಾಕಿದವ್ರು ಬಿಸಿ ಆಗಿಲ್ಲ, ನೀನು ಒಳಗೆ ಹಾಕಿದವ್ರು ಹೊರಗೆ ಬಂದಿಲ್ಲ, ಯಾರೇ ನೀನು ಒಳಗೆ ಬಂದ್ರು ಅವರಿಗೆ ತಂಪು ಮಾಡಿಯಲ್ಲ, ಏನು ನಿನ್ನ ವಿಶೇಷತೆ ಅಂತ ಮಣ್ಣಿನ ಮಡಿಕೆಗೆ ಹೋಗಿ ಪ್ರಶ್ನೆ ಮಾಡಲ್ಲ. ಅದು ಮಣ್ಣಿನ ಮಡಿಕೆ ಅಂತೂ ನನ್ನ ಮಾಡಿದ್ದು ಮಣ್ಣ, ನಾಳೆ ನಾ ಮುರಿದ್ಮೇಲೆ ನಾವು ಹೋಗೋದು ಮಣ್ಣಾಗನೆ. ಮಣ್ಣಿಂದ ಬಂದಿನಿ, ಮಣ್ಣಿಂದ ಕಾಯಕ ಮಾಡಕತ್ತೀನಿ, ಮುಂದೊಂದು ದಿನ ಮಣ್ಣಿಗೆ ಹೋಗ್ತೀನಿ ಅನ್ನೋ ಸತ್ಯ ನನಗೆ ಗೊತ್ತೈತಿ. ಅದಕ್ಕೆ ನಾ ತಂಪದೀನಿ ಅಂತದ್ದು ಮಡಿಕೆ. ಮಣ್ಣಿಂದ ಬಂದಿನಿ, ಮಣ್ಣಿನಿಂದ ನನ್ನ ತಯಾರು ಮಾಡ್ಯಾರ. ಮುಂದೊಂದು ದಿನ ನಾ ಏನು ಆಕಾಶಕ್ಕೆ ಹೋಗ್ತೀನಿ, ಏನು ದೊಡ್ಡ ಕುರ್ಚಿನಾಗ ಹೋಗ್ತೀನಿ, ಏನು ದೊಡ್ಡ ಸಿಂಹಾಸನಾಗ ಹೋಗ್ತೀನಿ. ನಾವು ಹೋಗೋದು ಮಣ್ಣಿಗೇನೆ. ಮಣ್ಣಿಂದ ನನ್ನ ತಯಾರುಪಡಿಸಲಾಗಿದೆ, ಮಣ್ಣಿಂದ ನನ್ನ ಕಾಯಕ ಸೃಷ್ಟಿಯಾಗುತ್ತೆ. ನಾಳೆ ನಾವು ಮುರಿದ್ಮೇಲೆ ನಾನು ಹೋಗಿ ಮನುಷ್ಯ ಮಣ್ಣಾಗ ಇಡ್ತಾನ. ಮಣ್ಣ
ಸಾವು ಒಂದಿನ ನಮಗೆ ಬರ್ತೈತೇನೋ ಸತ್ಯ ನಮ್ಗೆ ಗೊತ್ತೈತೆ ಅಂದ ಮೇಲೆ ಇರುವಷ್ಟು ದಿನ ಭಾಳ ಚಂದ ಬದುಕೋದು ಅಷ್ಟೇ. ನಂತರ ಬಂದ ಭಕ್ತರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಬಹಳ ಸಂತೋಷದಿಂದ ಭಕ್ತರು ಪ್ರಸಾದ ಸ್ವೀಕರಿಸಿದರು. ಈ ಕಾರ್ಯಕ್ರಮದ ಕುರಿತು ಭಕ್ತರು ಅನಿಸಿಕೆ ವ್ಯಕ್ತಪಡಿಸಿದರು. ಚಿತ್ತಾಪುರ ಪಟ್ಟಣದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ವರ್ಷದ ಅಧಿಕ ಮಾಸದ ಪ್ರಯುಕ್ತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯುವ ಶಾಸ್ತ್ರಿಗಳು ಆಗಿರ್ತಕ್ಕಂಥ ಕರಬಸಯ್ಯ ಶಾಸ್ತ್ರಿಗಳು ಇವರ ಪರಿವಾರದ ವತಿಯಿಂದ ಸದ್ಭಕ್ತರ ಮತ್ತು ಈ ಒಂದು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಮತ್ತು ಎಲ್ಲ ಸಮಾಜದ ಅಭಿವೃದ್ಧಿಗಾಗಿ ಮತ್ತು ರೈತರ ಒಳಿತಿಗಾಗಿ ವಿಶೇಷವಾಗಿ 501 ದಂಪತಿಗಳ ಮೂಲಕವಾಗಿ ಸಹಸ್ರಲಿಂಗ ಪೂಜಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡು ಕಂಡಿರ್ತಕ್ಕಂಥ ಯುವ ಸಂತರು ಆಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಲಿಂಗ ದೇವರು ಕಾಸಗತೇಶ್ವರ ಮಠ ತಾಳಿಕೋಟ ಪರಮ ಪೂಜ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಸದ್ಭಕ್ತರಿಗೆಲ್ಲರೂ ವಿಶೇಷವಾದಂಥ ಆಶೀರ್ವಚನವನ್ನು ನೀಡಿ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ. ವಿಶೇಷವಾಗಿ ಈ ವರ್ಷ ಬರ್ತಕ್ಕಂಥ ವರ್ಷದಲ್ಲಿ ಈ ರೈತರಿಗೆ ಹಬ್ಬವನ್ನು ಆಚರಿಸುವಂಥ ಹಬ್ಬದ ಮೂಲಕ ಪ್ರತಿಯೊಂದು ರೈತರ ಏಳಿಗೆಗಾಗಿ ಮತ್ತು ಈ ಒಂದು ನಮ್ಮ ಹಿಂದೂ ಪರಂಪರೆಯ ಸನಾತನ ಹಿಂದೂ ಪರಂಪರೆಯ ಉಳಿವಿಗಾಗಿ ವಿಶೇಷವಾದ ಈ ಸಹಸ್ರಲಿಂಗಾರ್ಚನೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ದಂಪತಿಗಳು ಅತ್ಯಂತ ಸಂತೋಷದಿಂದ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಇವತ್ತು ಸಾಯಂಕಾಲ ಸಹ ವಿಶೇಷವಾಗಿ ಈ ಒಂದು ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕಾಶಿಯ ವಿಶೇಷ ಗಂಗಾ ಆರತಿ ಕಾರ್ಯಕ್ರಮ ಏನು ನಡೀತಾಯಿದೆ ಅದೇ ಮಾದರಿಯಲ್ಲಿ ಇವತ್ತು ಸಹ ವಿಶೇಷವಾಗಿ ಗಂಗಾ ಆರತಿ ಕಾರ್ಯಕ್ರಮವು ಸಂಜೆ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿಯೂ ಸಹ ನಾಡಿನ ಹಲವಾರು ಸಂತರು ಮಹಾತ್ಮರು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಗುರುಗಳು ಸಹ ಆ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಕಲಾವಿದರು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಈ ಒಂದು ಅರ್ಚಕರ ತಂಡ ಇದು 2ನೆಯ ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮ ಆಗ್ತಾಯಿದೆ. ಇಂಥ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಹಿಂದುತ್ವ ಜಾಗೃತಿ ಆಗಲಿಕ್ಕೆ ಇದೊಂದು ಮಾದರಿಯಾಗಿದೆ. ಅಂಬರೀಶ್ ಸುಲೇಗಾಂವ್ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸಹಸೇವಾ ಪ್ರಮುಖ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಅತಿ ಆತ್ಮೀಯರಾದಂಥ ವೇದಮೂರ್ತಿ ಕರಬಸಯ್ಯ ಶಾಸ್ತ್ರಿಯವರು 3 ವರ್ಷಕ್ಕೊಮ್ಮೆ ಬರುವಂತಹ ಅಧಿಕ ಮಾಸದ ಪ್ರಯುಕ್ತ ವಿಶೇಷವಾಗಿ ಚಿತ್ತಾಪುರಿನ ಸರ್ವ ಭಕ್ತರ ಒಳಿತಿಗಾಗಿ ಚಿತ್ತಾಪುರಿನ ಸರ್ವರಿಗೂ ರೈತರಿಗೆ ಒಳಗೊಂಡು ಸರ್ವ ಭಕ್ತರಿಗೆ ಹಿತಾಸಕ್ತಿ ವಹಿಸಿ ಪರಮ ಪೂಜ್ಯರ ಒಂದು ಸಿದ್ಧಲಿಂಗ ದೇವರು ತಾಳಿಕೋಟಿಲಿಂದ ಚಿತ್ತಾಪುರವರೆಗೆ ಕರೆಸಿಕೊಂಡು ಸರ್ವ ಭಕ್ತರಿಗೆ ಆಶೀರ್ವಚನ ಕೊಡಿಸಿದಂಥ ನಮ್ಮ ವೇದಮೂರ್ತಿ ಕರಬಸಯ್ಯ ಶಾಸ್ತ್ರಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಸಾಯಂಕಾಲದ ಕಾರ್ಯಕ್ರಮ ಗಂಗಾ ಆರತಿಯ ಒಂದು ವಿಶೇಷತೆ ಇದೆ. ತದನಂತರ ವಿಶೇಷವಾಗಿ ಪೂಜ್ಯರ ತುಲಾಭಾರದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಚಿತ್ತಾಪುರಿನ ಸರ್ವ ಭಕ್ತರ ವತಿಯಿಂದ, ನನ್ನ ವತಿಯಿಂದ, ನಮ್ಮ ಕುಟುಂಬದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೇನೆ. ರಾಜಶೇಖರ್ ಕಲ್ಶೆಟ್ಟಿ.
ನಮಸ್ಕಾರ. ಇವತ್ತು ಅಧಿಕ ಮಾಸದ ವಿಶೇಷ ಪೂಜೆ ಏನೆಂದರೆ ನಮ್ಮ ಅಪ್ಪ ಮಾಡಿದ್ದ ಇವತ್ತು ಎಲ್ಲ ಪೂಜೆ ಶಿವಂದು ಪೂಜೆ ಆಗಿದೆ. ಇದು ಒಂದು ವಿಶೇಷ ಪೂಜೆ ಆಗಿತ್ತು. ಮತ್ತು ಸಂಜೆಯ ಪೂಜೆ ಏನೆಂದರೆ ಗಂಗಾ ಆರತಿ, ಅದೊಂದು ಸ್ಪೆಷಲ್ ಆಗಿದೆ. ಮತ್ತು ನಾಣ್ಯಗಳಿಂದ ತುಲಾಭಾರ ಅಪ್ಪಾಜಿ ಅವರಿಗೆ ಇದೆ. ನಾಣ್ಯಗಳಿಂದ ತುಲಾಭಾರ ಬಾಗಿನ ಕೊಡುವಂಥ ಕಾರ್ಯಕ್ರಮ ಇದು ಒಂದು ಅದ್ಭುತವಾಗಿದೆ. ಇದೆಲ್ಲ ನೋಡಲಿಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ. ಮತ್ತು ನಮ್ಮ ಅಪ್ಪಾಜಿಗೆ ಧನ್ಯವಾದ ಹೇಳ್ತೀನಿ. ಮಧುಶ್ರೀ. ಸಂಜೆ 6 ಗಂಟೆಗೆ ಮುತ್ತೈದರಿಗೆ ಬಾಗಿನ ನೀಡುವುದು, ಗಂಗಾ ಆರತಿ, ನಾಣ್ಯದಿಂದ ತುಲಾಭಾರ, ಹೀಗೆ ಇನ್ನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ಅದ್ಧೂರಿಯಾಗಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅಧಿಕ ಮಾಸದ ಕಾರ್ಯಕ್ರಮ ನೆರವೇರಿತು.